ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಪ್ರಾವಿ ಯೂಟ್ಯೂಬ್ ಚಾನೆಲ್. ನಾನು ಹೂವಿನ ಹಡಗಲಿಗೆ ಹೋಗಬೇಕಿತ್ತು ನನ್ನ ನೇಟಿವ್ ಪ್ಲೇಸ್ಗೆ. ಸೊ ಲಗೇಜ್ ಪ್ಯಾಕ್ ಮಾಡುವಾಗ ಸಿಯಾಕ ಆಡ್ತಾ ಇದ್ಲು ನೋಡಿ ಯಾವ ಥರ ಹಾಕಿದ್ದೀನಿ. ಹಾಗೆ ಸಡನ್ನಾಗಿ ಡಿಸೈಡ್ ಮಾಡಿಬಿಟ್ಟು ನೈಟ್ ಬಸ್ಸಲ್ಲೇ ಬಂದ್ಬಿಟ್ವಿ. ಸಿಯಾಗೆ ಊಟ ಮಾಡಿಸ್ ಅಂತ ಅವ್ರ ಅಪ್ಪಂಗೆ ಹೇಳಿದ್ರೆ ಈ ಥರ ಊಟ ಮಾಡಿಸ್ತಿದ್ದಾರೆ. ಅದಕ್ಕೆ ಯಾರು ಏನು ಮಾಡಬೇಕು ಅದೇ ಮಾಡಬೇಕಲ್ವ. ನೋಡಿ ನಮ್ಮ ಹೋಳಿ ಈ ಥರ ಆಯಿತು. ಸಿಯಾಗೆ ಈ ಥರ ಫೋಟೋಶೂಟ್ ಮಾಡಿದ್ವಿ. ಹಾಗೇನೆ ಸಾನ್ವಿಗೆ ಸಖತ್ತಾಗಿ ಹೋಳಿ ನಮ್ಮ ಅಣ್ಣನ ಫ್ರೆಂಡ್ಸ್ ಮಾಡಿಸಿದ್ರು. ಹೇಗಂದರೆ ಇವಾಗ ನೀವು ನೋಡ್ತೀರಾ ನೋಡಿ ಆ ವಿಡಿಯೋನ. ಇದು ನಮಗೆ ತುಂಬ ಸ್ಪೆಷಲ್, ಯಾಕಂದರೆ ನಮ್ಮ ಗುಂಡು ಮರಿ ಈ ವರ್ಷ ಇದ್ದಾಳೆ. ಸೊ ದಿಸ್ ಹೋಳಿ ವೆರಿ ಸ್ಪೆಷಲ್ ಟು ಮೀ. ಅಲ್ಲೇ ಮನೆ ಹತ್ರನೇ ಡಿ ಜೆ ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟು ಸಾನ್ವಿಗೆ ಡ್ಯಾನ್ಸ್ ಮಾಡೋಕ್ಕೆ ಹೇಳಿದ್ರು. ಯಾವ ಥರ ಡ್ಯಾನ್ಸ್ ಮಾಡೋದು. ಬರ್ರೋ ಹಾಗೆ ಅಣ್ಣನ ಫ್ರೆಂಡ್ಸ್ ಕೂಡ ಎಲ್ಲ ಬಂದು ಹೋಳಿ ಆಟ ಆಡಿದ್ರು ಮನೆ ಮುಂದೆನೆ. ಸಾನ್ವಿಗೆ ಸಖತ್ ಅಂದರೆ ಸಖತ್ ಹಿಂಸೆ ಕೊಟ್ಟರು. ಹೇಗಂದರೆ ಪಾಪ ಅವಳು ಅಳ್ತಾ ಇದ್ರು ಬಿಡ್ತಾ ಇರಲಿಲ್ಲ ಆ ಥರ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಸಖತ್ ಮಜಾ ಮಾಡ್ತಿದ್ವಿ, ಅಷ್ಟು ಹೋಳಿ ಆಟ ಆಡ್ತಿದ್ವಿ. ಅದೆಲ್ಲ ಇವಾಗ ನೆನಪಾಗ್ತಾ ಇತ್ತು ನನಗೆ. ಹಾಗೆ ನೀವೆಲ್ಲ ಯಾವ ಥರ ಹೋಳಿ ಆಚರಿಸಿದ್ವಿ ಕಮೆಂಟ್ ಮಾಡಿ. ಹಾಗೇನೆ ಎಲ್ರಿಗೂ ಹ್ಯಾಪಿ ಹೋಲಿ. ಬ್ಯಾಂಗ್ಳೂರಲ್ಲಿ ಮತ್ತು ಬೇರೆ ಕಡೆ ಒಂದೊಂದು ಕಡೆ ಎಲ್ಲ ಹುಣ್ಮೆ ದಿನನೇ ಹೋಳಿ ಆಚರಿಸ್ತಾರೆ. ನಮ್ಮದು ಸಿಯಾ ಜೊತೆ ಫಸ್ಟ್ ಇಯರ್ ಅಲ್ವಾ, ಸೊ ಇಲ್ಲಿ ಮಾಡೋಣ ಅಂತ ಬೇಗನೆ ಬಂದ್ಬಿಟ್ವಿ ನೇಟಿವ್ ಪ್ಲೇಸ್ಗೆ ಹೋಳಿ ಆಚರಿಸೋಣ ಅಂತ. ನಮ್ಮ ಸೈಡಲ್ಲೆಲ್ಲ ಹುಣ್ಮೆ ಆಗಿ ನೆಕ್ಸ್ಟ್ ಡೇ ಹೋಳಿ ಆಡೋದು. ಸೊ ನಾವು ಇವತ್ತು ಹೋಳಿ ಆಚರಿಸಿದ್ವಿ. ಈಗ ಸಖತ್ತಾಗಿ ಹೋಳಿ ಆಯಿತು. ನಮ್ದಂತೂ ಈ ವರ್ಷ ಮರೆಯೋಂಗಿಲ್ಲ ಆ ಥರ ಆಯಿತು. ಸಾನ್ವಿಗೆ ಎಷ್ಟು ಮೊಟ್ಟೆ ಎಲ್ಲ ಹೊಡೆದ್ಬಿಟ್ರು ಪಾಪ. ಸ್ನಾನ ಮಾಡ್ಕೊಂಡು ಬಂದಿದ್ಲು ಜಸ್ಟು, ಮತ್ತೆ ಇನ್ನೊಂದ್ಸಲಿ ಸ್ನಾನ ಆಯಿತು ಅವಳದು. ನಾನು ಊರಿಗೆ ಬಂದಿರೋ ರೀಸನ್ ಬಂದು ಜಾತ್ರೆ ಇದೆ ಹುಣ್ಮೆ ಆಗಿ 5 ಡೇಸ್ಗೆ. ಸೊ ಆ ಜಾತ್ರೆಗೋಸ್ಕರ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಬೈ.